ನೋಡಿ, ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ ಕರ್ನಾಟಕದಲ್ಲಿ. ಆ್ಯಂಡ್ ಫೈನಲ್ ಎಕ್ಸಾಮ್ಗಳು ಕೂಡ ವೆಬ್ಕಾಸ್ಟಿಂಗ್ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಎಕ್ಸಾಮಿನೇಷನ್ ಸಿಸ್ಟಮ್ ಇಲ್ಲ. ಸೊ ಆದ ಕಾರಣದಿಂದ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕಂದರೆ ವೆಬ್ಕಾಸ್ಟಿಂಗಲ್ಲಿ ನಿಮಗೆ ಕಾಪಿ ಮಾಡಲಿಕ್ಕಾಗಲಿ ಅಥವಾ ಬೇರೆ 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 ಯಾವುದೇ ಇದಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ನಾವು ಪ್ರತಿದಿನ ಒಂದೊಂದು ಟಾಪಿಕಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳಾಗಲಿ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಾಗಲಿ ಅವುಗಳ ಬಗ್ಗೆ ಡಿಸ್ಕಷನನ್ನು ಇಟ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣಂತೆ. ಸೊ ಏನದು ಎಲೆಕ್ಟ್ರಿಕ್ ಡೈಪೋಲ್? ಏನು ಇದು ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ? ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ದಿ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by a very small distance is called ಏನಂತೀರ ಬದಕ ಎಲೆಕ್ಟ್ರಿಕ್ ಡೈಪೋಲ್. ಏನು ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ pair of equal and opposite charges separated by a very small distance is called as the electric dipole. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಚಾರ್ಜ್ಗಳನ್ನ ಕನ್ಸಿಡರ್ ಮಾಡ್ತೇನೆ. ಒಂದಕ್ಕೆ ನಾನು ಪ್ಲಸ್ ಕ್ಯೂ ಅಂತೀನಿ, ಇನ್ನೊಂದಕ್ಕೆ ನಾನು ಮೈನಸ್ ಕ್ಯೂ ಅಂತ ಕರಿತೀನಿ. ಸೊ ಇವೆರಡು ಏನು, ಎರಡು ಚಾರ್ಜ್ಗಳು, ಅವುಗಳ ಮ್ಯಾಗ್ನಿಟ್ಯೂಡ್ ಏನದ ಕ್ಯೂ ಅದ, ಬಟ್ ಅದರ ಪೊಲಾರಿಟಿ ಏನದ, ಒಂದರದು ಪ್ಲಸ್ ಅದ, ಇನ್ನೊಂದು ಮೈನಸ್ ಅದ. ಹಾಗಾಗಿ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಅ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್. ನೋಡು, ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ separated by a very small distance is called as the electric dipole. Okay, so here 2a ಅಂತಂದ್ರೆ ಏನು? 2a ಅಂತಂದ್ರೆ ಡೈಪೋಲ್ ಲೆಂತ್. 2a ಅಂತಂದ್ರೆ ಡೈಪೋಲ್ ಲೆಂತ್. ಏನದು ಡೈಪೋಲ್ ಲೆಂತ್ ಅಂತಂದ್ರೆ? ಡೈಪೋಲ್ ಲೆಂತ್ ಅಂದ್ರೆ ದಿ distance between the charges of an electric dipole. Distance between the charges of an electric dipole is called as the dipole length. Here we represent this dipole length as a 2a. 2a is the dipole length. ನೋಡು, ಇದನ್ನ ಮಿಡ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಅಂತಂದ್ರೆ ಇಲ್ಲಿಂದ ಏನಾಗ್ತದ, ಎ ಆಗ್ತದೆ, ಇಲ್ಲಿಂದ ಏನಾಗ್ತದ, ಎ ಆಗುತ್ತೆ. ಎ ಪ್ಲಸ್ ಎ 2a is the dipole length. ಅರ್ಥ ಆಗಿದೆ? ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? pair of equal and opposite charges separated by a very small distance is called as the dipole, electric dipole. So dipole length andre the distance between the charges of an electric dipole is called as the dipole length. Okay, ಇಲ್ಲಿ ಬರ್ದಿರೋದು ಇದು ಎಲೆಕ್ಟ್ರಿಕ್ ಡೈಪೋಲ್. ನೋಡಿ, ಎಕ್ಸಾಂಪಲ್ ಕೊಡ್ತೇನೆ ಎಲೆಕ್ಟ್ರಿಕ್ ಡೈಪೋಲ್ ಗೆ. ಎಕ್ಸಾಂಪಲ್ ಫಾರ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಸೊ ಯಾವ್ಯಾವ ಆಗುತ್ತೆ? ಈಗ ಮಾಲಿಕ್ಯೂಲ್ ಆಫ್ NaCl. ಯಾಕೆ ಹೇಳು? Na ಪ್ಲಸ್ ಕ್ಯಾರಿ ಮಾಡ್ತದೆ, Cl ಮೈನಸ್ ಕ್ಯಾರಿ ಮಾಡ್ತದೆ. ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಅಪೋಸಿಟ್ ಇನ್ ಪೊಲಾರಿಟಿ, ಸಪರೇಟೆಡ್ ಬೈ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಇನ್ನೊಂದು ಎಕ್ಸಾಂಪಲ್ CH3COOH. ಇಟ್ ಇಸ್ ಆಲ್ಸೋ ಎಕ್ಸಾಂಪಲ್. ಯಾವುದೂ ನೆನಪಿಡಲಿಲ್ಲ ಅಂದ್ರೆ ಇದನ್ನ ನೆನಪಿಡ್ರಿ, H2O.
ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಅರ್ಥ ಆಯ್ತಾ? ಈಗ ನಿಮ್ಮ ಮನಸ್ಸೊಳಗೆ ಪ್ರಶ್ನೆ ಬರ್ಬೋದು, ಸರ್ ಒಂದು ವೇಳೆ +3 ಕೂಲಂಬ್ ಅಂತ ಒಂದು ಚಾರ್ಜ್ ಅದ, ಈ ಕಡೆ -3.2 ಕೂಲಂಬ್ ಅಂತ ಇನ್ನೊಂದು ಚಾರ್ಜ್ ಅದ ರೀ ಸರ್. ಹಂಗಿತ್ತಂದ್ರೆ ಇವೆರಡೂ ಸೇರ್ಕೊಂಡು ಒಂದು ಎಲೆಕ್ಟ್ರಿಕ್ ಡೈಪೋಲ್ ಫಾರ್ಮ್ ಮಾಡ್ತದೇನ್ರಿ? ಇಲ್ಲ, ಇದರಿಂದ ಎಲೆಕ್ಟ್ರಿಕ್ ಡೈಪೋಲ್ ಫಾರ್ಮ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕೆ ಅಂತಂದ್ರೆ ಒಂದು +3 ಕೂಲಂಬ್ ಅದ, ಇನ್ನೊಂದು -3.2 ಅದ. ಇದು ಬರೀ 3 ಇದ್ರೆ ಆಗ್ತಿತ್ತು. ಅಂದ್ರೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಫಾರ್ಮ್ ಆಗಬೇಕಾಗಿತ್ತು ಅಂತಂದ್ರೆ ಒಂದು +3 ಕೂಲಂಬ್ ಇದ್ರೆ ಇನ್ನೊಂದು -3 ಕೂಲಂಬ್ ಇರಬೇಕು. ಆವಾಗ ಮಾತ್ರ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಫಾರ್ಮ್ ಆಗಲಿಕ್ಕೆ ಸಾಧ್ಯ ಅದ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಓಕೆ, ಮತ್ತೊಂದು ಪ್ರಶ್ನೆ, ಟೋಟಲ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಎಷ್ಟಿರ್ತದೆ? ಒಂದು ಎಲೆಕ್ಟ್ರಿಕ್ ಡೈಪೋಲ್ ಕೊಟ್ಟಾನಂತಂದ್ರೆ ಆ ಎಲೆಕ್ಟ್ರಿಕ್ ಡೈಪೋಲ್ ನ ಸಂಪೂರ್ಣ ಚಾರ್ಜ್ ಎಷ್ಟಿರ್ತದೆ? ಟೋಟಲ್ ಚಾರ್ಜ್ ಎಷ್ಟಿರ್ತದೆ ನೋಡ್ರಿ? +3 -3 ಎರಡು ಕೂಡಿಸಿದ್ರೆ ಎಷ್ಟು ಬಂತು? 0. ಇಟ್ ಮೀನ್ಸ್ the total charge of the electric dipole is always 0. ಏನಿರ್ತದೆ? ಟೋಟಲ್ ಚಾರ್ಜ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಎಷ್ಟಿರ್ತದೆ? 0 ಇರ್ತದೆ. ಸೊ ಇದು ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಇರುವಂತಹ ಬೇಸಿಕ್ ಕಾನ್ಸೆಪ್ಟ್ ಇದು. ಈ ಎಲೆಕ್ಟ್ರಿಕ್ ಡೈಪೋಲ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಬರುತ್ತೆ, ಏನದು? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಬಗ್ಗೆ ಈಗ ಡಿಸ್ಕಷನ್ ಅನ್ನ ಇಟ್ಕೊಳ್ಳೋಣ. ಯಾವುದೇ ಕಾನ್ಸೆಪ್ಟ್ ಆಗಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಯಾವುದೇ ಲ್ಯಾಂಗ್ವೇಜ್ ಆದರೂ ಕೂಡ ಬರೆಯೋದು ಮಾತ್ರ ಇಂಗ್ಲಿಷ್ ಅಲ್ಲೇ ಇರಬೇಕು. ಇದನ್ನ ಅರ್ಥ ಆಗಿದೆ, ಓಕೆ, ಬಟ್ ಬರೆಯೋದು ಬರುತ್ತಾ ಇಲ್ಲ ಅಂತ ಒಂದ್ಸರಿ ಬರೆದು ಹಂಗೆ ಪ್ರಾಕ್ಟೀಸ್ ಕೂಡ ಮಾಡಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಏನು? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತಂದ್ರೆ ನೋಡ್ರಿ, ದಿ ಪ್ರಾಡಕ್ಟ್ ಆಫ್ magnitude of either of the two charges of an electric dipole and its dipole length is called ಏನಂತ ಕರೀತೀರ ಅದಕ್ಕೆ? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತೀರಿ. ಏನದ ಹಂಗಂದ್ರೆ ನೋಡ್ರಿ, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದಿ ಟೂ ಚಾರ್ಜಸ್ ಅಂಡ್ ಇಟ್ಸ್ ಡೈಪೋಲ್ ಲೆಂತ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಬರೀ ಡೆಫಿನಿಷನ್ ಹೇಳಿದ್ರೆ ಅರ್ಥ ಆಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಕಲಿಯೋದು. ಈಗ ಎಲೆಕ್ಟ್ರಿಕ್ ಡೈಪೋಲ್ ಡಯಾಗ್ರಾಮ್ ಹಾಕ್ತೇನೆ, ಆಲ್ರೆಡಿ ಹಾಕಿದ್ನಲ್ಲ ಅದೇ ಡಯಾಗ್ರಾಮ್ ಅನ್ನ ವಾಪಸ್ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಇದು +q ಚಾರ್ಜ್ ಇದೆ, ಇದು -q ಚಾರ್ಜ್ ಇದೆ, separated by a very small distance, that is called as the 2a. 2a ಏನಂತ ಕರಿತೀವಿ ಅಂತ ಹೇಳಿದ್ದೆ? ಡೈಪೋಲ್ ಲೆಂತ್ ಅಂತೀವಿ ಅಂತ ಹೇಳಿದ್ದೆ. ಸೊ ಇದು ಮಿಡ್ ಪಾಯಿಂಟ್ ಇರುತ್ತೆ, ಎಲ್ಲ ಆಗಿದೆ ಆಲ್ರೆಡಿ. ಓಕೆ, ಸೊ ಇಲ್ಲಿ ಬರೋದು ಡೆಫಿನಿಷನ್ ಪ್ರಕಾರ ಹೋಗಿವೆಲ್ಲ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು ಏನು? ಡೆಫಿನಿಷನ್ ಅಲ್ಲಿ ದ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದಿ ಟೂ ಚಾರ್ಜಸ್. ಈ ಎರಡರಲ್ಲಿ ಒಂದರ ಮ್ಯಾಗ್ನಿಟ್ಯೂಡ್, ಬರೀ ಮ್ಯಾಗ್ನಿಟ್ಯೂಡ್, ಪೊಲಾರಿಟಿ ಅಲ್ಲ. ಸೊ ಅದನ್ನೇ ಬರೀತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ಟೂ ಚಾರ್ಜಸ್
ಇಂಟು ಇನ್ನೊಂದು ಯಾವುದು ಡೈಪೋಲ್ ಲೆಂತ್. ಸರಿ ಇದೆಯಲ್ಲ ನೋಡು, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದಿ ಚಾರ್ಜಸ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ಇಟ್ಸ್ ಡೈಪೋಲ್ ಲೆಂತ್ ಅಂದ್ರೆ ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನ ಪಿ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀರಿ. ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜಸ್ ದಟ್ ಇಸ್ ಕ್ಯೂ ಇಂಟು ಡೈಪೋಲ್ ಲೆಂತ್ ಇಸ್ 2a. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಇಟ್ ಇಸ್ ದ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಸೊ SI ಯೂನಿಟ್ ಏನು? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಇಲ್ಲಿ ಎಲೆಕ್ಟ್ರಿಕ್ ಬರೀತೀನಿ ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಬರುತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್, ಈಗ ಚಾರ್ಜ್ ಕೂಲಮ್, ಲೆಂತ್ 2a ಅಂದ್ರೆ ಏನು? ಡೈಪೋಲ್ ಲೆಂತ್ cm. ಸಿದ್ದರಾಮಯ್ಯ. ಕೂಲಮ್ ಮೀಟರ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, electric dipole moment. It is a vector quantity. बड़ा important concept, vector quantity. electric dipole moment ಅನ್ನುವಂಥದ್ದು ಏನಪ್ಪ ಇದು? ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂತಂದ್ರೆ ಅದಕ್ಕೆ ಡೈರೆಕ್ಷನ್ ಇರಬೇಕು, ಮ್ಯಾಗ್ನಿಟ್ಯೂಡ್ ಇರಬೇಕು, ಹೌದಾ ಇಲ್ಲೋ? ಹಂಗಿತ್ತಂದ್ರೆ ವೆಕ್ಟರ್ ಫಾರ್ಮ್ ಒಳಗೆ ಹೆಂಗ್ ಬರೀತೀವಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನ? ಇದೇ ಕ್ವಶನ್ ಕೇಳೋಣ ಸಾಕಷ್ಟು ಸಾರಿ. The correct vector form of electric dipole moment at P is equal to Q into 2A into P cap. This is the vector form of electric dipole moment. Vector form of electric dipole moment. ಇಲ್ಲಿ ನೋಡ್ರಿ, ಇದ್ರೊಳಗ ಈ P cap ಅಂತ ಹೇಳಿ ಬರ್ದಾರ ನೋಡು. This P cap. P cap represents unit vector of the electric dipole. ಏನದು? Unit vector of the electric dipole moment. Electric dipole moment ದ ಯೂನಿಟ್ ವೆಕ್ಟರ್. ನಮಗೆಲ್ಲರಿಗೂ ಗೊತ್ತಿದೆ, ಯೂನಿಟ್ ವೆಕ್ಟರ್ ಆಫ್ ಎನಿ ವೆಕ್ಟರ್ always represents its direction. ಹೌದಲ್ಲ? ಸೊ ಇಲ್ಲಿ ಪಿ ಕ್ಯಾಪ್ ಅನ್ನುವಂಥದ್ದು ಯೂನಿಟ್ ವೆಕ್ಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದಮೇಲೆ ಇದು ಏನು ಇಂಡಿಕೇಟ್ ಮಾಡುತ್ತೆ? ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟದ ಡೈರೆಕ್ಷನ್ ಅನ್ನ ಮೆನ್ಷನ್ ಮಾಡುತ್ತೆ. ಮ್ಯಾಗ್ನಿಟ್ಯೂಡ್ ಅಂತೂ ಇದು Q ಇಂಟು 2a ಮೆನ್ಷನ್ ಮಾಡ್ಲಿಕ್ಕತ್ತದ. ಬಟ್ ಪಿ ಕ್ಯಾಪ್ ಏನು ಇಂಡಿಕೇಟ್ ಮಾಡುತ್ತೆ? ಈ ಪಿ ವೆಕ್ಟರ್ದ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹಂಗಂದ್ರೆ ಈ ಪಿ ವೆಕ್ಟರ್ದ ಡೈರೆಕ್ಷನ್ ಈ ಕಡೆ ಇರುತ್ತಾ? ಸೊ ಯೂನಿಟ್ ವೆಕ್ಟರ್ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಹೂಸ್ ಡೈರೆಕ್ಷನ್ ಈಸ್, ರೆಡ್ ಅಲ್ಲಿ ಬರೀತಾ ಇದ್ದೀನಿ, ಇಂಪಾರ್ಟೆಂಟ್ ಇದೆ ಇದು ಬಹಳ. ಹೂಸ್ ಡೈರೆಕ್ಷನ್ ಈಸ್ always from negative charge to the ಪಾಸಿಟಿವ್ ಚಾರ್ಜ್. ಇದರ ಡೈರೆಕ್ಷನ್ ಯಾವಾಗಲೂ ಎಕಡೆ ಇರುತ್ತೆ? ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೇನೆ ಇರುತ್ತೆ. ಈಗ ದಿಸ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾವಾಗಲೂ ಪಿ ಕ್ಯಾಪ್ ದ ಡೈರೆಕ್ಷನ್ ಎಕಡೆ ಇರುತ್ತೆ? ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಇರುತ್ತೆ. ಅದನ್ನ ಇಲ್ಲಿ ಇಂಡಿಕೇಟ್ ಮಾಡ್ತೇನೆ, ಸರಿಯಾಗಿ ನೋಡ್ರಿ. ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ಗೆ, ಇಲ್ಲಿಂದ ಈ ಕಡೆ, ದಟ್ ಈಸ್ ಪಿ ಕ್ಯಾಪ್. ಇವಾಗ ಈ ಡೈಗ್ರಾಮ್ ಕಂಪ್ಲೀಟ್ ಆಯ್ತು. ಇದೈತಲ್ಲ, ಇದು ಪರ್ಫೆಕ್ಟ್ ಡೈಗ್ರಾಮ್ ಫಾರ್ ದಿ ಎಲೆಕ್ಟ್ರಿಕ್ ಡೈಪೋಲ್ಗೆ. ಎಲೆಕ್ಟ್ರಿಕ್ ಡೈಪೋಲ್ ಅಂತ ಇಷ್ಟ ಬರೆಯೋದಲ್ಲ, ಈ ಪಿ ಕ್ಯಾಪ್ ಕೂಡ ಬರೀಬೇಕು. ಸೊ ಇವಾಗ ಪರ್ಫೆಕ್ಟ್ ಆಗಿ ಮುಗಿತಿಲ್ಲ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಓಕೆ, ಡೈಮೆನ್ಷನಲ್ ಫಾರ್ಮುಲಾ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ಗೆ ಡೈಮೆನ್ಷನಲ್ ಫಾರ್ಮುಲಾ ಇರಬೇಕಲ್ಲ, ಏನಿರುತ್ತೆ? ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್
ಏನಿರುತ್ತೆ ಅಂತಂದ್ರೆ ಈಗ ಪಿ ಇಲ್ಲಿ ನೋಡ್ರಿ ಕ್ಯೂದು ಡೈಮೆನ್ಷನ್ ಫಾರ್ಮುಲಾ ಆಂಪಿಯರ್ ಟೈಮ್ ಅಂಡ್ ಲೆಂತ್ ಡೈಮೆನ್ಷನ್ ಫಾರ್ಮುಲಾ ಎಲ್. ಸೊ ಎಲ್ಲ ಸೇರಿಸಿದ್ರೆ ಪಿ ಇಸ್ ಈಕ್ವಲ್ ಟು ಎಲ್ ಎ ಟಿ. ಸೊ ನಾವು ಪಿ ಇಸ್ ಈಕ್ವಲ್ ಟು ಎಲ್ ಎಂ ಟಿ ಎ. ಸೊ ಎಂ ಎಲ್ಲಿಂದ ಬಂತ್ರಿ? ಸೊ ಎಂ ಅದು ಏನಿರುತ್ತೆ ಪವರ್ 0 ಇರುತ್ತೆ, ಎಲ್ದು ಪವರ್ 1 ಇರುತ್ತೆ, ಟಿದು ಪವರ್ 1 ಇರುತ್ತೆ, ಎದು ಪವರ್ 1 ಇರುತ್ತೆ. ಸೊ ದಿಸ್ ಈಸ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಸೊ ಈ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನುವಂತ ಈ ಕಾನ್ಸೆಪ್ಟ್ ಮೇಲೆ 2 ಡೆರಿವೇಶನ್ಗಳು ಬರ್ತವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an ಎಲೆಕ್ಟ್ರಿಕ್ ಡೈಪೋಲ್ ಆನ್ ದಿ ಎಕ್ಸಿಯಲ್ ಲೈನ್, ಅಂದ್ರೆ ಎಕ್ಸಿಯಲ್ ಲೈನ್ ಮೇಲೆ, ಇನ್ನೊಂದು ಆನ್ ದಿ ಇಕ್ವಾಟೋರಿಯಲ್ ಲೈನ್. ಈ 2 ಡೆರಿವೇಶನ್ಗಳು ಬರ್ತವೆ. ಈ 2ರಲ್ಲಿ ಒಂದು ಡೆರಿವೇಶನ್ ಪಿ ಯು 2024-25 ಅಲ್ಲಿ ಪಕ್ಕ ಒಂದಾದರೂ ಇದ್ದೇ ಇರುತ್ತೆ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಡೆರಿವೇಶನ್ಗಳು 2 ಇದಾವೆ ಇದರಲ್ಲಿ. ಸೊ ಇದಾದ್ಮೇಲೆ ಅದನ್ನ 1 by 1 ಕಲ್ಕೊಂತ ಹೋಗೋಣಂತೆ. ಇದರಲ್ಲಿ ಏನಾದರೂ ಡೌಟ್ ಇತ್ತಂದ್ರೆ ಕ್ಲಿಯರ್ ಮಾಡ್ಕೊಳ್ರಿ, ದೆನ್ ಮುಂದಿನ ಡೆರಿವೇಶನ್ಗೆ ಹೋಗೋಣಂತೆ. ಸರಿ, ಇದೆಲ್ಲ ಅರ್ಥ ಆಗಿತ್ತಂದ್ರೆ ಈಗ ಡೆರಿವೇಶನ್ ಸ್ಟಾರ್ಟ್ ಮಾಡೋಣಂತೆ. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಏನು, ಅದರ SI ಯೂನಿಟ್ ಏನು, ಅದರ ವೆಕ್ಟರ್ ಫಾರ್ಮ್ ಏನು, ಸೊ ಅದರ ಡೈಮೆನ್ಷನ್ ಫಾರ್ಮುಲಾ ಏನು, ಇವೆಲ್ಲ ಕಾನ್ಸೆಪ್ಟ್ಗಳು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಸೊ ಅದನ್ನೇ ಮುಂದುವರಿಸ್ಕೊಂಡು ಹೋದಾಗ 2 ಡೆರಿವೇಶನ್ಗಳು ಬರ್ತವೆ. ಒಂದು ಹೆಡಿಂಗ್ ಹಾಕಬಿಡ್ತೇನೆ ಅದಕ್ಕೆ, 5 ಮಾರ್ಕಿಗೆ ಬಹಳನೇ ಇಂಪಾರ್ಟೆಂಟ್ ಡೆರಿವೇಶನ್, ದಿ ಡೆರಿವೇಶನ್ ಫಾರ್ electric field due to an electric dipole on the axial line. Electric field at a point due to an electric dipole on the axial line. Axial line, okay? Axial line ಅಂತಂದ್ರೆ ಏನು ನೋಡೋಣಂತೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೇನು ಅದರ ಡಯಾಗ್ರಾಮ್ ಅನ್ನ ತೆಗಿಬೇಕು. ನಾವು ಇಷ್ಟೊತ್ತು ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಅಂತೇಳಿ ಡಯಾಗ್ರಾಮ್ ಅನ್ನ ತೆಗೆದ್ಬಿಟ್ಟಿವಿ ಎರಡೆರಡು ಸಾರಿ, ಹೌದಾ? ಸೊ ಅದನ್ನೇ ಕಂಟಿನ್ಯೂ ಮಾಡ್ತೇನೆ. ಇದು ಪ್ಲಸ್ ಕ್ಯೂ ಚಾರ್ಜ್, ಇದು ಮೈನಸ್ ಕ್ಯೂ ಚಾರ್ಜ್. ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್ ಏನಂತೀರಿ? ಡೈಪೋಲ್ ಲೆಂತ್ ಅಂತ ಕರಿತೀರಿ. ಸೊ ಅದಕ್ಕೆ 2a ಅಂತೀರಿ. ಇದು ಮಿಡ್ ಪಾಯಿಂಟ್ O. ಸೊ ಮಿಡ್ ಪಾಯಿಂಟ್ O ಅಂದ ಮೇಲೆ ದಿಸ್ ಈಸ್ A ಅಂಡ್ ದಿಸ್ ಇಸ್ ಆಲ್ಸೋ A. ಓಕೆ, ಇಷ್ಟಾದ್ರೆ ಮುಗಿಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ದ ಡೈರೆಕ್ಷನ್ ಕೂಡ ಗುರುತಿಸಬೇಕು, ದಟ್ ಈಸ್ P ಕ್ಯಾಪ್. ಇವಾಗ ಕಂಪ್ಲೀಟ್ ಆಯ್ತು ಎಲೆಕ್ಟ್ರಿಕ್ ಡೈಪೋಲ್. ಸರ್ ಹೆಡ್ಡಿಂಗ್ ಏನೋ ಹಾಕಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an electric dipole on the axial line, ಹೌದಲ್ಲ? ಆನ್ ದಿ ಎಕ್ಸಿಯಲ್ ಲೈನ್. ಸರ್ ಎಕ್ಸಿಯಲ್ ಲೈನ್ ಅಂತಂದ್ರೆ ಏನು? ಏನಂಗಂದ್ರೆ ಎಕ್ಸಿಯಲ್ ಲೈನ್ ಅಂತಂದ್ರೆ, ಸೊ ನೋಡು, ದ ಕಾಮನ್ ಲೈನ್ ಅಂದ್ರೆ ಹಾರ್ಜಾಂಟಲ್ ಲೈನ್ ಅನ್ಬೋದು ಅದಕ್ಕೆ. a line that passes through the two charges of an electric dipole. The line that passes through the two charges of an electric dipole is called as the axial line ಅಂತ ಕರೀತೀರಿ. ಓಕೆ, ಈ axial line ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರ್ತದೆ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಡೈಪೋಲ್ ಕಂಡುಹಿಡಿಬಹುದು. ಅದು ಈ ಕಡೆನೂ ಕಂಡುಹಿಡಿಬಹುದು ಅಥವಾ ಈ ಕಡೆನೂ ಕಂಡುಹಿಡಿಬಹುದು. ಯಾವ ಕಡೆ ಆದ್ರೂ ಒಂದು ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ದಟ್ ಈಸ್ ದ ಟಾರ್ಗೆಟ್. ನಾ ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. ಎದ್ರ ಮೇಲೆ ಕನ್ಸಿಡರ್ ಮಾಡೀನಿ ಈ ಪಾಯಿಂಟ್ ಅನ್ನ?
let this point be point P. This point P is on the axial line of the electric dipole. ಈ electric dipole ಈ axis ಮೇಲೆನೆ ಅದರದು ಯಾವುದು P. ನೋಡಿ ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀನಿ, that is P on the axial line. So I have considered a point P on the axis of the electric dipole. So this point P is at a distance of r from the center of the dipole. Midpoint of the dipole ಇಂದ ಎಷ್ಟು ಡಿಸ್ಟೆನ್ಸ್ ಒಳಗದ ಈ ಪಾಯಿಂಟ್ P, r ಡಿಸ್ಟೆನ್ಸ್ ಒಳಗದ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು r ಡಿಸ್ಟೆನ್ಸ್ ಅಂದಮೇಲೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ ಡಿಸ್ಟೆನ್ಸ್, ಇಲ್ಲಿಗೆ ಅಂದ್ರೆ ಮೈನಸ್ ಕ್ಯೂ ಚಾರ್ಜ್ ಎಷ್ಟು ಡಿಸ್ಟೆನ್ಸ್ ಒಳಗಿರ್ತದೆ. ಈಗ ಇಲ್ಲಿಂದ ಇಲ್ಲಿಗೆ r, ಇಲ್ಲಿಂದ ಇಲ್ಲಿ a ಅಂದ್ರೆ r ಪ್ಲಸ್ a, ಸರಿನಾ? ಓಕೆ. ಇಲ್ಲಿಂದ ಇಲ್ಲಿಗೆ r, ಇಲ್ಲಿಂದ ಎಷ್ಟಾಗ್ತದ ಅಂದ್ರೆ ಪ್ಲಸ್ ಕ್ಯೂ ಚಾರ್ಜ್ ಎಷ್ಟು ಡಿಸ್ಟೆನ್ಸ್ ಒಳಗಿರ್ತದ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನ ಕಂಡುಹಿಡಿದ್ರೆ ಇಲ್ಲಿಂದ ಇಲ್ಲಿಗೆ r ಇರುತ್ತೆ, ವಾಪಸ್ ಇಲ್ಲಿಗೆ a ಅಂದ್ರೆ r ಮೈನಸ್ a, ಸರಿನಾ? ಅದು ಡೈಗ್ರಾಮ್ ಫಿನಿಶ್ ಆಯ್ತು. ಇಷ್ಟೇ ಡೈಗ್ರಾಮ್. ಏನೇನ್ ಮಾಡ್ತೀರಿ, ಫಸ್ಟ್ ಡೈಗ್ರಾಮ್ ಕಂಪಲ್ಸರಿ ತೆಗಿಬೇಕು. ದ ಡೆರಿವೇಶನ್ಸ್ ವಿತೌಟ್ ರಿಲೆವೆಂಟ್ ಡೈಗ್ರಾಮ್ಸ್ ಕ್ಯಾರೀಸ್ ನೋ ಮಾರ್ಕ್ಸ್. ನೆನ್ಬಿಡ್ಕೊಂಡ್ಬಿಡ್ರಿ. ಓಕೆ, ಈಗ ಇದಕ್ಕೆ ಡೆರಿವೇಶನ್ ಕಲಿ ಏನೇನ್ ಮಾಡಿದ್ರಿ ಇದ್ರೊಳಗ? ಎಲೆಕ್ಟ್ರಿಕ್ ಡೈಪೋಲ್ ಕನ್ಸಿಡರ್ ಮಾಡಿದ್ರಿ, ಬ್ಲೂ ಕಲರ್ ಒಳಗೆ ಕಾಣಾಗುತ್ತದೆ. ಎಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ P ಕನ್ಸಿಡರ್ ಮಾಡಿದ್ರಿ, ಎಷ್ಟು ಡಿಸ್ಟೆನ್ಸ್ ಒಳಗ? r ಡಿಸ್ಟೆನ್ಸ್ ಒಳಗ. Now the distance between the negative charge and the point P is r plus a. Distance between the positive charge and point P is r minus a. So ಎಲ್ಲವನ್ನ ಡೈಗ್ರಾಮ್ ಒಳಗೆ ಬರ್ದಿರಿ. ಈಗ ಡೈಗ್ರಾಮ್ ಒಳಗೆ ಏನೇನು ಬರ್ದಿರೋ ಅದನ್ನ ಡೆರಿವೇಶನ್ ಒಳಗೆ ಹಾಕಬೇಕು. ನೋಡಿ ಎಕ್ಸ್ಪ್ಲನೇಷನ್ ಒಳಗೆ. Let us consider an electric dipole of dipole length 2a, electric dipole of dipole length 2a and electric dipole moment is given by ನೋಡ್ರಿ, P is equal to ಆಲ್ರೆಡಿ ಹೇಳಿದ್ದೀನಿ Q into 2a into P ಕ್ಯಾಪ್. ಹೌದಲ್ಲ, ವೆಕ್ಟರ್ ಫಾರ್ಮ್ ಒಳಗೆ ಬರೀಬೇಕಲ್ಲ, ಯಾಕಂದ್ರೆ ಇಲ್ಲಿ ವೆಕ್ಟರ್ ತೊಗೊಂಡಿನಿ ನಾನು. ಇಕ್ವೇಶನ್ ನಂಬರ್ 1 ಅಂತ ಏನಿದೆ, ಸರಿನಾ? ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ. ಈಗ ಇಲ್ಲಿದೆ ಬಗ್ಗೆ ಏನು, ಇಲ್ಲಿ ಪಾಯಿಂಟ್ P ತಗೊಂಡಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನಾವು consider a point P on the axis of the dipole at a distance r, from the center of the dipole ಅಥವಾ midpoint of the dipole, center of the dipole ಅಥವಾ midpoint of the dipole, such that it is at a distance r plus a. ಎಲ್ಲಿಂದ? It is at a distance r plus a from minus q charge and at a distance r minus a from plus q charge. ಸಿಂಪಲ್ ಇದೆ ಅಷ್ಟೇ ಬಂದ್ಬಿಟ್ಟು. ಈಗ ಏನು ಮಾಡಬೇಕು?
ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಒಂದು ತಗೋತೀರಿ, ಆಲ್ರೆಡಿ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಸಪರೇಟ್ ಆಗಿ ತಗೋತೀರಿ, ಎರಡನ್ನ ಕೂಡಿಸ್ತೀವಿ, ಆನ್ಸರ್ ಬರುತ್ತೆ. ಸೊ ಅದನ್ನೇ ಮಾಡಬೇಡಿ, ನೋಡ್ತಾ ಹೋಗಿ. ದಿ electric field at P due to plus Q charge is given by ಎಂತ ಬರೀತೀರಪ್ಪ, E plus ವೆಕ್ಟರ್ ಸೈನ್ ಆಗ್ತದೆ is equal to 1 divided by 4 pi epsilon naught. ನೋಡಿ ಎಪ್ಸಿಲಾನ್ ನಾಟ್ ಅಂದಿನ ಅನ್ನೋ ಕಾರಣಕ್ಕೆ ಎಲೆಕ್ಟ್ರಿಕ್ ಡೈಪೋಲ್ ಇಲ್ಲಿ ವ್ಯಾಕ್ಯೂಮ್ ಅಂದ್ಬಿಡ್ತೀನಿ, ಇಲ್ಲದು ವರ್ಡ್ ಹೌದಿಲ್ಲಪ್ಪ. ಇಲ್ಲಿ ವ್ಯಾಕ್ಯೂಮ್ ಬಂದ್ರೆ ಇಲ್ಲಿ ಎಪ್ಸಿಲಾನ್ ನಾಟ್ ಬರಬೇಕಲ್ಲ, ಅದಕ್ಕೆ ವ್ಯಾಕ್ಯೂಮ್ ಮಾಡುತ್ತೆ. ಚಾರ್ಜ್ ಎಷ್ಟು ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟದಪ್ಪ ಪ್ಲಸ್ ಕ್ಯೂದು r minus a ಹೋಲ್ ಸ್ಕ್ವೇರ್. ನೋಡ್ರಿ, ಫಾರ್ ಅ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಕಡೆ ಇರ್ತದೆ ಯಾವಾಗಲೂ. ಫಾರ್ ಅ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಅವೇ ಫ್ರಮ್ ದಿ ಚಾರ್ಜ್. ಹೌದಾ, ಅವೇ ಫ್ರಮ್ ದಿ ಚಾರ್ಜ್ ಇರ್ತದೆ. ಅವೇ ಫ್ರಮ್ ದಿ ಚಾರ್ಜ್ ಅಂತಂದ್ರೆ ಇದರಿಂದ ಅವೇ ಅಂದ್ರೆ ಈ ಕಡೆ ಅಂದ್ರೆ ಅಲಾಂಗ್ ಪಿ ಕ್ಯಾಪ್. ಅದಕ್ಕೆ ಇಕ್ವೇಶನ್ ನಂಬರ್ 2 ಅಂತೇನೆ. ಇದಕ್ಕೆ ಅದಕ್ಕೂ ಒಂದು ಬಾಕ್ಸ್ ಹಾಕ್ಬಿಡೋಣ, ಸಪರೇಷನ್ ಗೊತ್ತಾಗುತ್ತೆ. ಇದು ಅರ್ಥ ಆಗಿದೆಯಲ್ಲ? Okay. Next, the electric field at P due to minus Q charge is given by E minus is equal to 1 divided by 4 pi epsilon naught Q divided by, so minus Q charge ಎಷ್ಟು ಡಿಸ್ಟೆನ್ಸ್ ಒಳಗದ P ಪಾಯಿಂಟ್ ಇಂದ R plus A ಹೋಲ್ ಸ್ಕ್ವೇರ್. ಮೈನಸ್ ತಗೋಬಾರ್ದು, ಯಾಕಂದ್ರೆ ಇದು ಏನದ ವೆಕ್ಟರ್ ಕ್ವಾಂಟಿಟಿ ಅದ, ಹಾಗಾಗಿ ಮೈನಸ್ ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಸೊ ಫಾರ್ ಅ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಎಕಡೆ ಇರ್ತದೆ ಟುವರ್ಡ್ಸ್ ದಿ ಚಾರ್ಜ್, ಅಂದ್ರೆ ಈ ಮೈನಸ್ ಈ ಕಡೆ ಇರ್ತದೆ. ಹೌದಲ್ಲ, ಈ ಮೈನಸ್ ಈ ಕಡೆ ಇರ್ತದೆ, ಪಿ ಕ್ಯಾಪ್ ಈ ಕಡೆ ಇರ್ತದ. ಅಂದ್ರೆ ಈ ಮೈನಸ್ ಎಕಡೆ ಇರ್ತದ, ಪಿ ಕ್ಯಾಪ್ ಅಪೋಸಿಟ್ ಇರ್ತದ. ಪಿ ಕ್ಯಾಪ್ ಅಪೋಸಿಟ್ ಅಂದ್ರೆ ಮೈನಸ್ ಪಿ ಕ್ಯಾಪ್ ಅಂತ ಬರೆದು ಬಿಡ್ತೀನಲ್ಲಪ್ಪ, ಸರಿ ಅದಲ್ಲ? ಸೊ ಇದಕ್ಕೆ ಏನಂತೀನಿ, ಇಕ್ವೇಶನ್ ನಂಬರ್ 3 ಅಂತೇನೆ, ಸರಿನಾ? ಈಗ ಏನ್ ಮಾಡ್ತೀರಿ, ದೇರ್ ಫಾರ್ ಟೋಟಲ್ ಎಲೆಕ್ಟ್ರಿಕ್ field at P is given by superposition theorem, E is equal to E plus E minus ವೆಕ್ಟರ್ ಬರೀಬೇಕು, ಸರಿ ಅದ? ಸೂಪರ್ಪೋಸಿಷನ್ ಥಿಯರಮ್ ಪ್ರಕಾರ ಇಕ್ವೇಶನ್ ನಂಬರ್ 4 ಅಂತೇನೆ ಇದಕ್ಕೆ. ನೌ ಪುಟ್ equation 2 and equation 3 in equation 4. 2 ಮತ್ತು 3 ಅನ್ನ 4 ಒಳಗೆ E ಪ್ಲಸ್ E ಮೈನಸ್ ವ್ಯಾಲ್ಯೂ ತುಂಬಿಕೊಂಡ್ಬಿಡ್ತೇನೆ. ಸೊ E is equal to ವೆಕ್ಟರ್ ಸೈನ್ ಬಿಡಂಗಿಲ್ಲ. E ಪ್ಲಸ್ ಅಂದ್ರೆ 1 divided by 4 pi epsilon naught Q divided by R minus A whole square into P cap plus E minus ಅಂದ್ರೆ 1 divided by 4 pi epsilon naught Q divided by R plus A whole square into minus P cap. ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆ, ಸೊ ತುಂಬೋಗಿದೆ, ಸ್ವಲ್ಪ ಅಳಕಿಸ್ಬಿಟ್ಟು ಮತ್ತೆ ತುಂಬಿಸೋದಂತೆ. ಇವೆಲ್ಲ ನೆನ್ಪಿಡ್ಬೇಕು, ಇದೆಲ್ಲ ಬೇಕಾಗುತ್ತೆ. ಸೊ ಒಂದ್ಸಾರಿ ಕ್ಲಿಯರ್ ಆಗಿ ನೋಡ್ಕೊಂಡ್ ಬಿಡ್ರಿ, ಯಾಕಂದ್ರೆ ನಾನು ಇಲ್ಲಿವರೆಗೂ ತೆಗೆಯೋದೇ ಇಲ್ಲ, ಉಳಿದಿದ್ದೆಲ್ಲನೂ ತೆಗಿತೇನೆ. ಮತ್ತೆ ನೋಡ್ಕೊಂಡ್ರಲ್ಲ? ಓಕೆ,
ಇದನ್ನು ತೆಗಿತೇನೆ, ಬಟ್ ಲಾಸ್ಟ್ ಒಂದು ಸ್ಟೆಪ್ ಮಾತ್ರ ಇಟ್ಟುಕೊಂಡು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ನೋಡ್ತಾ ಮೈನಸ್ ಇಲ್ಲಿ ಬಂದ್ಬಿಡ್ತು. ಇ ಇಸ್ ಈಕ್ವಲ್ ಟು ವೆಕ್ಟರ್ ಸೈನ್ ಬಿಡ್ತಾ ಇಲ್ಲ ನಾನು. 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ q ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವಯರ್ ಇಂಟು p ಕ್ಯಾಪ್ minus 1 divided by 4 pi epsilon naught q divided by r plus a whole square into p cap. ಯಾಕೆ ಮೈನಸ್ ಇಲ್ಲಿ ಬಂದ್ಬಿಡುತ್ತಲ್ಲ, ಅದು ಹಂಗಾಗಿ ಅದು p cap ಉಳಿತು. ಸೊ ಇಷ್ಟರೊಳಗೆ ಕಾಮನ್ ಏನೇನದ ಹೊರಗೆ ತಕೊಂಡ್ಬಿಡೋಣ. e is equal to 1 divided by 4 pi epsilon naught q into p cap ಕಾಮನ್ ಐತಿ, ಹೊರಗಿಟ್ಬಿಟ್ಟೆ. ಒಳಗುಳಿತೇನು 1 ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ r ಪ್ಲಸ್ a ಹೋಲ್ ಸ್ಕ್ವಯರ್. ಓಕೆ, ನೌ ವಿ ಹ್ಯಾವ್ ಟು ಸಿಂಪ್ಲಿಫೈ ದಟ್. e is equal to 1 divided by 4 pi epsilon naught q into p cap. ಸೊ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕಲ್ಲ. ಈಗ ಎಲ್ ಸಿ ಎಮ್ ಏನಾಯಿತು, r ಮೈನಸ್ a ಹೋಲ್ ಸ್ಕ್ವಯರ್ ಇಂಟು r ಪ್ಲಸ್ a ಹೋಲ್ ಸ್ಕ್ವಯರ್. ಇಲ್ಲೇನು ಬಂತು, r ಪ್ಲಸ್ a ಹೋಲ್ ಸ್ಕ್ವಯರ್ ಮೈನಸ್ r ಮೈನಸ್ a ಹೋಲ್ ಸ್ಕ್ವಯರ್. ಓಕೆ, now it is equal to 1 by 4 pi epsilon naught q into p cap. okay, so ಇದನ್ನ a plus b bracket square r square plus a square plus 2ar minus a whole square r square plus a square minus 2ar ಅವಸರ ಮಾಡಿ ಮೈನಸ್ ಮತ್ತೆ ಹಾಕೊಂಡು ಒಂದು ಸ್ಟೆಪ್ ಆರಿಸ್ಬಿಡೋದಿಲ್ಲ. ಸೊ ನಿಧಾನವಾಗಿ ಮಾಡೋಣ. 5 ಮಾರ್ಕಿಂಗ್ ಸಾಲ್ವ್ ಮಾಡೋದೈತಲ್ಲ. ಸೊ a ಸ್ಕ್ವಯರ್ b ಸ್ಕ್ವಯರ್ ಇದೆ ನೋಡ್ರದು. ಮಾಡ್ಬೋದಾ? r minus a whole square r plus a whole square. ಇದನ್ನ ಹಿಂಗೆ ಬರಿಬಹುದೇನು ನೋಡ್ರಿ, r minus a into bracket r plus a, ಹೌದಾ, whole square. yes, we can write or not. ಸ್ವಲ್ಪ ವಿಚಾರ ಮಾಡಿ ಬರಿಬೋದಾ ಇಲ್ಲೋ ಅಂತ ಹೇಳಿ. ಬರಿಬೋದಿಲ್ಲ ಅದರಿ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಇತ್ತು ಅನ್ಕೊಳ್ಳಿ, ಅದನ್ನ ಹೆಂಗೆ ಮಾಡ್ಬೋದು, ಎಕ್ಸ್ ವೈ ಹೋಲ್ ಸ್ಕ್ವಯರ್ ಅಂತ ಬರಿಬೋದಿಲ್ಲ, ಹಂಗೆ ಬರ್ತೀನಿ ಅಷ್ಟೇ. ಓಕೆ, ನಾ ಇದನ್ನು ಸಿಂಪ್ಲಿಫೈ ಮಾಡಬೇಕಲ್ಲ. ಇನ್ನು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಇಂಟು ಪಿ ಕ್ಯಾಪ್. ಈಗ r square plus a square plus 2ar minus r square minus a square plus 2ar whole. ಇದೇನಿದೆ, a plus b a minus b ಅಂದ್ರೆ ಯಾವ ಫಾರ್ಮುಲಾ ಬರುತ್ತೆ ನೋಡ್ರಿ, ಅಂದ್ರೆ a square minus right b square whole square. for the a plus b a minus b, a plus b into bracket a minus b is equal to a square minus b square ರೂಪಕ್ಕೆ r minus a r plus a r square minus a square ಅದರ ಮೇಲೆ whole square as it is ಬರ್ಬಿಡ್ತೇನೆ. ಸೊ ಇವಾಗ ನೋಡ್ರಿ, r square get cancelled, r square a square get cancelled. ಓಕೆ, ಅವೆಲ್ಲ ಹೋಯ್ತು ಅಂದ್ರೆ ಉಳಿತೇನೆ ನೋಡು, it is equal to 1 divided by 4 pi epsilon naught q into p cap. okay, so simply ಇದನ್ನ ನೋಡ್ರಿ, 2ar plus 2ar 4ar by r square plus a square as it is, I will write as it is, r square minus a square whole square.
Okay, now very important. So this electric dipole, pair of equal and opposite charges separated by a very small distance. ಅಂದ್ರೆ ಈ 2a ಏನೈತಿ ಬಹಳ ಸಣ್ಣದಿರ್ತೈತಿ. ಓಕೆ, ಹಂಗಿತ್ತ a ಅದಕ್ಕಿಂತ ಸಣ್ಣದಿರ್ತೈತಿ. ಕಂಪೇರ್ಡ್ ಟು ದಿಸ್ r, ಈ a ಅನ್ನ ನಾವು ಇಟ್ಕೋಬಹುದು ಅಥವಾ ಬಿಡಬಹುದು. ಸೊ ಇದು ಹೆಂಗಂದ್ರೆ r ಅನ್ನುವಂಥದ್ದು ಸಮುದ್ರ ಇದ್ದಂಗ, a ಅನ್ನುವಂಥದ್ದು ತಮ್ಗೆ ನೀರು ಇದ್ದಂಗ. ಇದ್ರಾಗ ತಮ್ಗೆ ನೀರು ಹಾಕಿದ್ರೂ ಫರಕ್ ಬೀಳೋದಿಲ್ಲ, ತಮ್ಗೆ ನೀರು ತೆಗೆದ್ರೂ ಫರಕ್ ಬೀಳೋದಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ಏನ್ ಮಾಡೋದು, ಮೈನಸ್ ಹಾಕೊಂಡ್ರು ನಡೀತದ, ಬಿಟ್ರು ನಡೀತದೆ. ಸೊ ಎ ಈಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ಆರ್. ಹಂಗಾಗಿ ಈ ಟರ್ಮ್ ಒಳಗ ಆರ್ ಅನ್ನ ತೆಗೆದ್ಬಿಡೋದು. ತೆಗೆದ್ರೆ ಏನಾಗ್ತದ, ಇಲ್ಲಿ ಬರೀತೀನಿ ನೋಡ್ರಿ. ಮುಗಿಲಿಗೆ ಬಂತು, ಅದಕ್ಕೆ ಸ್ವಲ್ಪ ಇಲ್ಲ ಅಡ್ಜಸ್ಟ್ ಮಾಡೋಣ ಅಂತ. ಇ ಈಸ್ ಈಕ್ವಲ್ ಟು ವೆಕ್ಟರ್ ಸೈನ್ ಬಿಟ್ಟಿಲ್ಲ, 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ q ಇಂಟು ಪಿ ಕ್ಯಾಪ್. ಈಗ 4ar ಡಿವೈಡೆಡ್ ಬೈ a 0 ತುಂಬಿಟ್ರಿ ಅಂತಂದ್ರೆ r ಸ್ಕ್ವಯರ್ ಇಂಟು ಸ್ಕ್ವಯರ್, r ಸ್ಕ್ವಯರ್ ಅಂದ್ರೆ r is to 4. ಇದ್ರಾಗ ಒಂದು ಆರ್ ಹೋಯ್ತು, ಇದ್ರಾಗ ಒಂದು ಆರ್ ಹೋಯ್ತು. ಉಳಿತೇನು, ಇ ಈಸ್ ಈಕ್ವಲ್ ಟು 1/4 ಪೈ ಎಪ್ಸಿಲಾನ್ ನಾಟ್ ಸಿ ಕ್ಯೂ ಇಂಟು 4r ಇತ್ತಲ್ಲ, 4r ಅಲ್ಲ 4ar, ಸಾರಿ 4ar, ಕ್ಯೂ ಇಂಟು 2a, ಇನ್ನೊಂದು 2 ಉಳಿತಲ್ಲ, 2 ಅನ್ನ ನಾನು ಇಲ್ಲೆಲ್ಲ ಬರ್ಕೊಂಡ್ಬಿಡ್ತೀನಿ. ಸುಮ್ಮನೆ ಬರಿಬೋದಾ? ಇಲ್ಲಾಂದ್ರೆ ಹೋಗ್ಲಿ ಬಿಡು. 2 ಇಲ್ಲೇ ಬರೀತೇನೆ. 2 ಇಂಟು ಕ್ಯೂ ಇಂಟು 2a, ಈಗ ಪಿ ಕ್ಯಾಪ್ಗೆ ಪಿ ಕ್ಯಾಪ್ ಡಿವೈಡೆಡ್ ಬೈ ಆರ್ ಕ್ಯೂಬ್, ಯಾಕಂದ್ರೆ ಒಂದು ಹೋಗಿದೆ ಅಲ್ಲ ಕ್ಯೂಬ್. ಓಕೆನಾ? ಈಗ ಇ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ q ಇಂಟು 2a ಇಂಟು ಪಿ ಕ್ಯಾಪ್. q ಇಂಟು 2a ಇಂಟು ಪಿ ಕ್ಯಾಪ್ ಅಂದ್ರೆ ವೆಕ್ಟರ್ ಪಿ. ಈಗ 2 ವೆಕ್ಟರ್ ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಫಿನಿಶ್ಡ್. 5 ಮಾರ್ಕ್ ಬೇಕಂದ್ರೆ ಇಷ್ಟು ಬರೀಬೇಕು. ಓಕೆ, ಫೈನಲ್ ಎಕ್ಸ್ಪ್ರೆಷನ್. ಹಿಯರ್ ಯು ಕ್ಯಾನ್ ಸಿ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್ ಆನ್ ದಿ ಎಕ್ಸಿಯಲ್ ಲೈನ್, this electric field E is inversely proportional to R cube. ನಾವು ಇದಕ್ಕಿಂತ ಮೊದಲು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಒಳಗ ಇದೇನ್ ಬಂದಿತ್ತು, R ಸ್ಕ್ವಯರ್. ಇಲ್ಲೇನ್ ಬಂತು, R ಕ್ಯೂಬ್ ಬಂತು. ಇದನ್ನು ಹೆಂಗೂ ಬರೀಬಹುದು, r⁻³ ಅಂತ ಬರೀಬಹುದು. ಹಿಂಗೂ ಬರೀಬಹುದು, ಹಿಂಗೂ ಬರೀಬಹುದು. So this is the complete derivation of the electric field due to an electric dipole on the axial line. It carries exactly 5 marks. Diagram with all the explanation, with each and every step you have to get this. Okay, so finish ಆಯ್ತು. ಏನಾದರೂ ಡೌಟ್ಸ್ ಇತ್ತಂದ್ರೆ ಕ್ಲಿಯರ್ ಮಾಡ್ಕೊಳ್ರಿ. ಡೌಟ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಡೆರಿವೇಶನ್ ಸ್ಟಾರ್ಟ್ ಮಾಡೋಣ. That is electric field due to an electric dipole on the equatorial line. ಓಕೆ, ಈಗ ತಾನೇ ಒಂದು ಡೆರಿವೇಶನ್ ಆಯ್ತಲ್ಲ, ಈಗ ಮುಂದಿನ ಡೆರಿವೇಶನು, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an electric dipole on the equatorial line. On the equatorial line ಅಂತ ಬರುತ್ತೆ. ಓಕೆ, ಸೊ ಇದು ಕೂಡ ಡೆರಿವೇಶನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an electric dipole on the equatorial line. Due to an electric dipole on the equatorial line. Same thing. So same ಇದೆ. ಹಾಗಾಗಿ ಮೊದಲು ಡಯಾಗ್ರಾಮ್ ತೆಗಿಯೋನು ಎದರದು, ಎಲೆಕ್ಟ್ರಿಕ್ ಡೈಪೋಲ್. ಸೊ ದಿಸ್ ಈಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲಸ್ q ಚಾರ್ಜ್ ಅಂಡ್ ದಿಸ್ ಈಸ್ ಮೈನಸ್ q ಚಾರ್ಜ್
separated by a very small distance, say it is 2a. ಎರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ? 2a is the distance, and this is the midpoint of the electric dipole. So now ಇಲ್ಲಿ ನೋಡಿ, electric dipole moment, that is p cap, from negative charge to positive charge. ಇಲ್ಲಿಂದ ಇಲ್ಲಿಗೆ a ಇದೆ, 2a ಇದೆ ಅಂದಮೇಲೆ ಇದೆಷ್ಟಿರುತ್ತೆ? a. ಇದೆಷ್ಟಿರುತ್ತೆ? a and a totally 2a. ಓಕೆ, ಸೊ ಇದು ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ತೆಗೆದ್ವಿ. ಇಲ್ಲೊಂದು ವರ್ಡ್ ಬಂದಿದೆ, ಇಕ್ವಾಟೋರಿಯಲ್ ಲೈನ್. ದೆನ್ ವಾಟ್ ಈಸ್ ದಟ್ ಇಕ್ವಾಟೋರಿಯಲ್ ಲೈನ್ ಅಂದ್ರೆ ಏನು? ಇಕ್ವಾಟೋರಿಯಲ್ ಲೈನ್ ಅಂದ್ರೆ ಏನು? ದಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದಿ, ನೋಡಿ, perpendicular bisector of the electric dipole is called as the equatorial line. Perpendicular bisector ಅರ್ಥ ಆಗ್ಲಿಲ್ಲಲ್ಲ, ಇವಾಗ ಹೇಳ್ತೀನಿ ಕೇಳಿ. So equatorial line means a perpendicular bisector of an electric dipole is called ಏನಂತೀರ ಪದಕ? equatorial line ಅಂತ ಕರಿತೀವಿ. a perpendicular bisector of the electric dipole. ಈ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ಎಕ್ಸಾಕ್ಟ್ಲಿ ಎರಡು ಹೋಳುಗಳಾಗಿ ಒಡೆಯುವಂತ ಒಂದು ಲೈನಿಗೆ ಏನಂತ ಕರೀತೀರಿ? ದಟ್ ಈಸ್ ಇಕ್ವಾಟೋರಿಯಲ್ ಲೈನ್ ಅಂತ ಕರೀತೀರಿ. A perpendicular bisector of an electric dipole is called as the equatorial line. ಈಗ derivation for electric dipole due to an electric dipole, derivation for the electric field due to an electric dipole on the equatorial line. Now I will consider a point P. ಆಗಲೇ ಏನು ಮಾಡಿದ್ವಿ? axial line ಮೇಲೆ ಇತ್ತು. ಈಗ ಏನು ಮಾಡ್ತೀನಿ? ಪಾಯಿಂಟ್ P ಕನ್ಸಿಡರ್ ಮಾಡ್ತೀನಿ. ಪಾಯಿಂಟ್ P at a distance r from the center of the dipole. At a distance ಎಷ್ಟು? r from the center of the electric dipole. Center of the electric dipole ಇಂದ ಎಷ್ಟು ಡಿಸ್ಟೆನ್ಸ್ ಒಳಗೆ ಕನ್ಸಿಡರ್ ಮಾಡ್ತೀನಿ? r ಡಿಸ್ಟೆನ್ಸ್ ಒಳಗೆ ಕನ್ಸಿಡರ್ ಮಾಡ್ತೇನೆ. ಓಕೆ, ಸೇಮ್ ಟು ಸೇಮ್ ಥಿಂಗ್. ಅಲ್ಲೇ ಮೊದಲು ಏನು ಎಕ್ಸ್ಪ್ಲೇಷನ್ ಕೊಟ್ಟಿರಲ್ಲ ಹಂಗನೇ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗೋದು. ನೋಡ್ರಿ, ನೀನು ಲೆಟ್ ಅಸ್ ಕನ್ಸಿಡರ್ an electric dipole in vacuum with dipole length 2a, dipole length 2a, and its electric dipole moment is given by its electric dipole moment is given by ಈಗ P is equal to vector P is equal to Q into 2a into P cap. ಸೇಮ್ ಇದೆಯಲ್ಲ, ಅಲ್ಲಿ ಏನು ಮಾಡಿದ್ರಲ್ಲ ಸೇಮ್ ಟು ಸೇಮ್ ಅದನ್ನ ಇಲ್ಲಿನೂ ಕೂಡ ಬರಿತಾ ಇದ್ದೀನಿ. ಇಕ್ವೇಶನ್ ನಂಬರ್ 1 ಅಂತೇಳಿ ಇದಕ್ಕೆ, ರೈಟ್ ಬಾ? ಸೊ ಏನು ಎಲೆಕ್ಟ್ರಿಕ್ ಡೈಪೋಲ್ಗೆ ಎಕ್ಸ್ಪ್ಲೇಷನ್ ಕೊಟ್ರಿ. ಈಗ ಎದಕ್ಕೆ ಕೊಡ್ಬೇಕು? ಮತ್ತೆ ಈ ಪಾಯಿಂಟ್ P ತಗೊಂಡಿವಲ್ಲ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ಬೇಕು. ಕೊಡೋಣ ನೋಡು. ನಾವು ಕನ್ಸಿಡರ್, ಸ್ವಲ್ಪ ಸಣ್ಣಾಗಿ ಬರಿತೀನಿ ಇಲ್ಲಿ. ನಾವು ಕನ್ಸಿಡರ್ a point P at a distance r from the center ಅಥವಾ midpoint at a distance r from the
midpoint of the electric dipole on the equatorial line. Now consider a point P at a distance r from the midpoint of the electric dipole on the equatorial line. Equatorial line ಮೇಲೆ ಪಾಯಿಂಟ್ P ಕನ್ಸಿಡರ್ ಮಾಡ್ತೀನಿ. at a distance ಎಷ್ಟದ P r ಅದ ಇಲ್ಲಿಂದ ಮಿಡ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಓಕೆನಾ? ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತೀವಿ ಅಂದ ಮೇಲೆ ಈ ಆಂಗಲ್ ಎಷ್ಟು ಇರ್ತದೆ P 90 ಡಿಗ್ರಿ. ಹೌದಿಲ್ಲ? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತೀವಲ್ಲ, ಇದು ಎ ಅದ, ಇದು ಆರ್ ಅದ, ಇದು ಎ ಅದ, ಇದು ಆರ್ ಅದ ಅಂದ ಮೇಲೆ ಇಲ್ಲಿ ನೋಡ್ರಿ, ಇದು ಏನಿರ್ತದ, ಇದಕ್ಕೆ ಏನಂತೀನಿ, ಈ ಪ್ಲಸ್ ಅಂತೀನಿ. ಓಕೆ, ಯಾಕಂದ್ರೆ ಪಾಸಿಟಿವ್ ಚಾರ್ಜ್. ಹೌದು. ಆಮೇಲೆ ಇದನ್ನ ತಗೋತೀವಿ, ಇದು ಏನಿರ್ತದ, ಈ ಮೈನಸ್ ಇರ್ತದ. ಓಕೆ, ಆಮೇಲೆ ನೋಡೋಣ. ಇದು ಎ ಅದ, ಇದು ಆರ್ ಅದ ಅಂದ್ಮೇಲೆ ಇದು ಏನಿರ್ತದ, ಪೈಥಾಗೋರಸ್ ಥಿಯರಂ ಪ್ರಕಾರ. ಹೌದು. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಎ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇರ್ತದೆ. ಹಾಗೇನೆ ಇದು ಏನಿರ್ತದ, ಎ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇರ್ತದೆ. ಸರಿ ಅಲ್ಲಪ್ಪ? ಸೇಮ್ ಅಲ್ಲ? ಎರಡು ಕಡೆ ಸೇಮ್ ಬರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ಅವೇ ಫ್ರಮ್ ದಿ ಚಾರ್ಜ್ ಇರ್ತದೆ. ನೋಡಿ, ಇದು ನೇರವಾಗಿ ಹೋಗಿ ಅಲ್ಲಿ ಇಲ್ಲಿ ಬೆಂಡ್ ಮಾಡಂಗಿಲ್ಲ, ನೇರವಾಗಿ ಹೋಗಿರ್ಬೇಕು. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್ ಏನಿರ್ತದೆ, ಆಲ್ವೇಸ್ ಟುವರ್ಡ್ಸ್ ದಿ ಚಾರ್ಜ್ ಇರ್ತದೆ. ಅಂದ್ರೆ ಇದು ಇ ಮೈನಸ್ ಇರ್ತದೆ. ತಿಳಿತಾ? ಇದು ಇ ಪ್ಲಸ್, ಇದು ಇ ಮೈನಸ್ ಅಂದ್ರೆ ಇವೆರಡರ ರಿಸಲ್ಟೆಂಟ್ ಎಷ್ಟಿರುತ್ತೆ, ಅದು ಯಾವಾಗಲೂ ಈ ಕಡೆ ಇರುತ್ತೆ. ಸರಿ ನಾಪಿ? ಹೌದಲ್ಲ? ಒಂದು ಈ ಕಡೆ ಇದ್ದರೆ ರಿಸಲ್ಟೆಂಟ್ ಯಾವಾಗಲೂ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಸೊ ಇದನ್ನೆಲ್ಲವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಈಗ ಮೆನ್ಷನ್ ಮಾಡಿದ್ವಿ, ಡಯಾಗ್ರಾಮ್ ಕಂಪ್ಲೀಟ್ ಆಯಿತು. ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗೋಣಂತೆ. ಸೊ ನೋಡ್ತಾ ಹೋಗ್ರಿ, ನಾನು ಫಾರ್ 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 ಕನ್ವೀನಿಯನ್ಸ್ ಏನು ಮಾಡಿಬಿಡ್ತೀನಿ, ಇಲ್ಲೊಂದು ನೇಮಿಂಗ್ಸ್ ಅನ್ನ ಕೊಡ್ತೇನೆ ನಾನು. ಇದಕ್ಕೆ ಎ ಅಂತೀನಿ, ಇದಕ್ಕೆ ಬಿ ಅಂತೀನಿ, ಯಾಕಂದ್ರೆ ಡೈರೆಕ್ಷನ್ ಮೆನ್ಷನ್ ಮಾಡ್ಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ. ಸೊ ನೋಡ್ತಾ ಹೋಗ್ರಿ, ಈಗ ದಿ electric field at P due to the plus Q charge is given by same E plus is equal to 1 divided by 4 pi epsilon naught Q divided by distance ಎಷ್ಟದಪ್ಪ ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಎಷ್ಟದ, a ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂದ್ರೆ ರೂಟ್ ಆಫ್ ಹೋಲ್ ಸ್ಕ್ವಯರ್. ಸರಿ ಇದೆಯಲ್ಲ? ಓಕೆ. ಡೈರೆಕ್ಷನ್ ಕಡೆ ಇರ್ತದಪ್ಪ, ಅಲಾಂಗ್ ಎ ಟು ಪಿ ಅಂದ್ರೆ ಅಲಾಂಗ್ ಎ ಪಿ. ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತೀರಿ. ಅನ್ನೋದು ಬೇಡ, ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ ಟ್ರೈ ಮಾಡೋಣ. Therefore E plus is equal to 1 divided by 4 pi epsilon naught Q divided by root the square ಅಂತಂದ್ರೆ ಉಳಿತೇನು, a ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಷ್ಟೇ ಉಳಿತು. ಯಾಕಡೆ ಡೈರೆಕ್ಷನ್ ಅಲಾಂಗ್ ಎ ಪಿ. ಇಕ್ವೇಶನ್ ನಂಬರ್ 2 ಅಂತೀವಿ. ಓಕೆನಾ? ಓಕೆ. Now similarly the electric field at P due to the minus Q charge is given by
is given by, similarly E minus is equal to 1 divided by 4 pi epsilon naught q minus ಏನು ತಗೋಬಾರ್ದು, ಯಾಕೆ ಇದು ವೆಕ್ಟರ್ ಕ್ವಾಂಟಿಟಿ ಇದೆ. q ಡಿವೈಡೆಡ್ ಬೈ ಸಿಮಿಲರ್ಲಿ ಸೇಮ್ ಡಿಸ್ಟೆನ್ಸ್ ಐತಿ, ಅದಕ್ಕೆ a ಸ್ಕ್ವಯರ್ ಪ್ಲಸ್ r ಸ್ಕ್ವಯರ್ ಅಷ್ಟೇ. ಅದ್ರ ಡೈರೆಕ್ಷನ್ ಕಡೆ ಬಾ, ಅಲಾಂಗ್ ನೋಡು ಪಿ ಬಿ ಅಂದ್ರೆ ಟುವರ್ಡ್ಸ್ ದಿ ಚಾರ್ಜ್ ಇರುತ್ತೆ, ಅದಕ್ಕೋಸ್ಕರ ಪಿ ಬಿ ಇಕ್ವೇಶನ್ ನಂಬರ್ 3 ಅಂತೀವಿ ಇದಕ್ಕೆ. ಎರಡು ಇಕ್ವೇಶನ್ಸ್ಗಳು ಬಂತು. ಓಕೆನಾ? ಈಗ ಇಂಪಾರ್ಟೆಂಟ್ ಐತಿ, ಸರಿಯಾಗಿ ಕೇಳ್ರಿ. ಇದಿಷ್ಟು ಅರ್ಥ ಆಗಿತ್ತು ಅಂತಂದ್ರೆ ಇವಾಗ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳೋದಿದೆ, ಹೇಳ್ತೇನೆ. ಮೊದಲು ಇದನ್ನು ಅಳಕಿಸ್ಕೋಬೇಕಾಗ್ತದೆ. ಸೊ ಇದರಲ್ಲಿ ಏನಾದರೂ ಇತ್ತು ಅಂತಂದ್ರೆ ಮೊದಲು ಒಂದು ಸ್ವಲ್ಪ ಎಲ್ಲವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಕ್ಲೀನ್ ಆಗಿ. ದೆನ್ ನಾವು ಕಂಟಿನ್ಯೂ ಮಾಡೋದಂತೆ. ನೋಡ್ಕೊಂಡಿದ್ರಲ್ಲ, ಈಗ ನಾನು ಏನ್ ಮಾಡ್ತೀನಿ, ಇವೆರಡು ಇಕ್ವೇಶನ್ಸ್ ನಮ್ಗೆ ಇಂಪಾರ್ಟೆಂಟ್ ಇದೆ, ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲೆಲ್ಲೋ ಒಂದ್ ಕಡೆ ಬರೆದು ಅದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅದನ್ನ ತೆಗೆದ ಮೇಲೆ ಮತ್ತೊಮ್ಮೆ ಗೊತ್ತಾಗೋದಿಲ್ಲಲ್ಲ. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀನಿ ಸುಮ್ಮನೆ ಫಾರ್ ಸೇಫ್ಟಿ ಪರ್ಪಸ್. E ಪ್ಲಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ q ಡಿವೈಡೆಡ್ ಬೈ a ಸ್ಕ್ವಯರ್ ಪ್ಲಸ್ r ಸ್ಕ್ವಯರ್. ಹೌದಾ? ಇಕ್ವೇಶನ್ 2 ಅಂದಿದ್ದೀರಿ ಇದಕ್ಕೆ. ಇನ್ನೊಂದು E ಮೈನಸ್ is equal to 1 divided by 4 pi epsilon naught q divided by a square plus r square. ಹೌದಾ? ಇದಕ್ಕೆ ಇಕ್ವೇಶನ್ ನಂಬರ್ 3 ಅಂದಿದ್ದೀನಿ. ಇವೆರಡನ್ನ ನಾನು ಇಲ್ಲೇ ಎತ್ತಿಟ್ಟಿದ್ದೀನಿ, ಇದು ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳೋದಂತೆ. ಇವಾಗ ಇದು ತೆಗೆದು ಬಿಡ್ತೇನೆ. ನೋಡಿ, ಈಗ ಇಂಪಾರ್ಟೆಂಟ್ ಇದೆ ನೋಡು. ಈ ಎಂಗಲ್ ಏನದಲ್ಲ, ಇದನ್ನ ಥೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಥೀಟಾ ಆದ್ರೆ ಇದೇನಿರುತ್ತಪ್ಪ, ಇದನ್ನು ಥೀಟಾನೇ ಇರುತ್ತೆ. ಇದು ಥೀಟಾ ಆದ್ರೆ ಅದು ಕೂಡ ಥೀಟಾ ಇರುತ್ತೆ, ಆಬ್ವಿಯಸ್ಲಿ ಥೀಟಾ ಇರಬೇಕು. ಸೊ ಈಗ ಅದನ್ನೇ ಬರೀತೀನಿ ಇಲ್ಲಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ E ಪ್ಲಸ್ ಹ್ಯಾಸ್ two components. Okay, electric fields E plus and E minus at P. E plus and E minus at P have two components. At P have two components, that is E plus sin theta along y-axis, E minus sin theta, E plus sin theta and E minus sin theta along y-axis and E plus cos theta and E minus cos theta along x-axis respectively. ನೋಡು, ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಸೊ ಈ ಪಾಯಿಂಟ್ ಒಳಗೆ ದಿಸ್ E ಪ್ಲಸ್ ಅಂಡ್ E ಮೈನಸ್ ಹ್ಯಾವಿಂಗ್ ಟು ಕಾಂಪೋನೆಂಟ್ಸ್. ಈಗ ಇಲ್ಲಿ ಇಲ್ಲೊಂದಿದೆ, ಇದಕ್ಕೆ ನಾವು ಎಂತ ಕರಿತೀವಿ, E ಪ್ಲಸ್ ಸೈನ್ ಥೀಟಾ ಅಂತ ಕರಿತೀವಿ. ಅಂಡ್ ಇದಕ್ಕೆ E ಪ್ಲಸ್ ಕಾಸ್ ಥೀಟಾ ಅಂತ ಕರಿತೀವಿ ಡ್ಯೂ ಟು ದಿಸ್ E ಪ್ಲಸ್. ಸರಿನಾ? ಈ E ಮೈನಸ್ಗೆ ಬಂದ್ರೆ ಈಗ ಇಲ್ಲಿ ಥೀಟಾ ಇರುತ್ತೆ, ಇರ್ಲಿಕ್ಕೆ ಬೇಕು.
ಸೊ ಇಲ್ಲಿ ಥೀಟಾ ಇರೋದ್ರಿಂದ ಈ ಕಾಂಪೋನೆಂಟ್ ಏನಿದೆ ನೋಡು, ದಿಸ್ ಇಸ್ ಕಾಲ್ಡ್ ಆಸ್ ಇ ಮೈನಸ್ ಸೈನ್ ಥೀಟಾ. ಇದು ಡೌನ್ವರ್ಡ್. ಇದೇನಿರುತ್ತೆ, ಇ ಮೈನಸ್ ಕಾಸ್ ಥೀಟಾ ಇರುತ್ತೆ. ತಿಳಿತಾ? ಅದ್ರ ಮೇಲೆ ಇ ಪ್ಲಸ್ ಕಾಸ್ ಥೀಟಾ, ಇ ಮೈನಸ್ ಸೈನ್ ಥೀಟಾ ಎರಡು ಎಕ್ಸ್ ಎಕ್ಸಿಸ್ ಉಂಟಾ ಇದೆ. ಇ ಪ್ಲಸ್ ಸೈನ್ ಥೀಟಾ ಅಂಡ್ ಇ ಮೈನಸ್ ಸೈನ್ ಥೀಟಾ ಎರಡು ಅಲಾಂಗ್ ವೈ ಎಕ್ಸಿಸ್ ಇದೆ. ತಿಳಿತಾ? ಸೊ ಅದನ್ನೇ ಬರ್ತಿದ್ದೀನಿ, ರೆಸ್ಪೆಕ್ಟಿವ್ಲಿ such that the vertical components are equal and opposite. Vertical component ಎಲ್ಲದವು equal in magnitude but opposite in direction. Equal and opposite. Hence, they are cancelled. ಅವುಗಳು ಎರಡು ಇರೋದು equal and opposite. ಒಂದು ಮೇಲಿದೆ ಒಂದು ಕೆಳಗಿದೆ, ಎರಡನ್ನ ಕ್ಯಾನ್ಸಲ್ ಮಾಡಿಬಿಡ್ತೀರಿ. Hence, they are cancelled and the horizontal component ಅಂದ್ರೆ ಯಾವುದು, e plus cos theta, e minus cos theta. Horizontal components are in the same direction, hence they are added. Therefore, total electric field at P is given by E is equal to E plus cos theta plus E minus cos theta. ಇಲ್ಲೇ ಇರೋದು ಟ್ವಿಸ್ಟ್. E plus cos theta, E minus cos theta into minus P cap. ಮೈನಸ್ ಪಿ ಕ್ಯಾಪ್ ಯಾಕೆ ಬಂತು ನೋಡು. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬಂತು, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಇಲ್ಲಿದೆಲ್ಲ ದಿಸ್ ಒನ್ ಈಗ ಈ ಕಡೆ ಇದೆ. ಬಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆ ಕಡೆ ಇದೆ, ಈ ಕಡೆ ಇದೆ. ಈ ಕಡೆ ಇದೆ ಅಂದ್ರೆ ಒಂದೇ, ಇದರ ಅಪೋಸಿಟ್ ಇದೆ ಅಂದ್ರೆ ಒಂದೇ. ಇದು ಈ ಕಡೆ ಇದೆ, ಇದು ಈ ಕಡೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದರ ಅಪೋಸಿಟ್ ಇದೆ ಅಂತ ಹೇಳಲಿಕ್ಕೆ ಇದು ಮೈನಸ್ ಪಿ ಕ್ಯಾಪ್ ಅಂತ ಬರೀತೀರಿ. ಸೊ ದಿಸ್ ಬಿ ಇಕ್ವೇಶನ್ ನಂಬರ್ 5 ಅಂತಾನೆ. 2, 3 ಅಂದಿವಲ್ಲ, equation number 4 ಅಂತೆ. Okay, now put equation 2 and equation 3 in equation 4. ತುಂಬಿಡೋಣ. E is equal to E plus ಅಂದ್ರೆ ಎಷ್ಟಪ್ಪ, cos theta ಹೊರಗೆ ಇಟ್ಬಿಡೋಣ. E plus 1 divided by 4 pi epsilon naught Q divided by A square plus R square, ಅದು cos theta ತುಂಬ್ತೇನೆ ಒಂದ್ಸಾರಿ ಇರಲಿ, ಪ್ಲಸ್ 1 divided by 4 pi epsilon naught Q divided by A square plus R square cos theta, ಹೌದು ಬ್ರಾಕೆಟ್ ಕ್ಲೋಸ್ ಇಂಟು ಮೈನಸ್ ಪಿ ಕ್ಯಾಪ್. ಸರಿನಾ? ಈ ಕಾಮನ್ ಏನೇನು ಬಂತು ಎಲ್ಲ ಸೇರಿಸಿದ್ರೆ ಫೈನಲ್ ಆಗಿ ಬಂದಿರೋದು E is equal to ಎರಡು ಈಕ್ವಲ್ ಇದೆ, ಹಂಗಾಗಿ 2, ಓಕೆ 2 1 divided by 4 pi epsilon naught Q divided by A square plus R square, ಓಕೆ cos theta ಗೆ cos theta into minus p cap. ಓಕೆನಾ? ಓಕೆ. ಈಗ cos theta ಅಂತಂದ್ರೆ ಏನು, ಇದರೊಳಗೆ cos theta ಅಂದ್ರೆ ಏನು ಅದನ್ನು ಫಿಲ್ ಮಾಡಬಹುದು. ಅದನ್ನ ಈಗ ಮತ್ತೊಂದು ಇಕ್ವೇಶನ್ ಹಾಕೊಂಡು ಕಂಡುಹಿಡಿಯಬೇಕು. ಫಸ್ಟ್ ಇಷ್ಟ ಅರ್ಥ ಆಗಿದೆನಾ? ಕರೆಕ್ಟ್ ಆಗಿ ಎಲ್ಲ ಒಂದೊಂದು ಸ್ಟೆಪ್ ನೋಡ್ಕೊಳ್ರಿ. ಮುಂದಿನ ಈಗ ಮತ್ತೆ ಇದನ್ನ ಅಳಪಿಸ್ಬಿಟ್ಟು
ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಯಾವ್ದು ನೋಡು, ಎ ಒ ಪಿ. ಎ ಒ ಪಿ ಒಳಗ ಎ ಒ ಪಿ ನಮ್ಗೆ ಕಾಸ್ ಥೀಟಾ ಬೇಕಲ್ಲ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಪೋಸಿಟ್. ಏನು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಹೌದಾ? ಕಾಸ್ ಥೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಅಂದ್ರೆ ಯಾವ್ದು ಬಿ? ಎ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ ಯಾವುದು? ಅಂಡರ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್. ಸೊ ಪುಟ್ ದಿಸ್ ಕಾಸ್ ಥೀಟಾ ಹಿಯರ್. ಓಕೆ, ಇದ್ರಾಗ ತುಂಬುತ್ತೇನೆ. ಇದಕ್ಕೆ ಏನನ್ನು ಇಕ್ವೇಶನ್ ನಂಬರ್ 5 ಅಂತೀನಿ, ಇದಕ್ಕೆ ಇಕ್ವೇಶನ್ ನಂಬರ್ 6 ಅಂತೀನಿ. ಅಲ್ಲಿ ಇದ್ರಾಗ ತುಂಬುತ್ತೇನೆ. ಪುಟ್ equation 6 in equation, sorry, put equation 6 in equation 5. ಇದರ ತುಂಬಿದ್ದೇನೆ. E is equal to 1 divided by 4 pi epsilon naught q by a square plus r square. ಏನು ಇಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. into cos theta ಅಂದ್ರೆ a divided by under root of a square plus r square into minus p cap as it is. E is equal to 1 by 4 pi epsilon naught. Okay, so ये 2 ಅಂತ ಬಿಟ್ಟಿದೀವಲ್ಲ ನಾವು, ಇದು 2 ಇದೆ ಇಲ್ಲಿ. ಓಕೆ, ಈ 2 ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, q, this q into 2 into a 2a into p cap. ಈ ಮೈನಸ್ 1 ಇಲ್ಲಿ ತಂದು ಬಿಡ್ತೇನೆ. ತಗೋಬೋದಾ? ಬೇಡ ಅಂತಂದ್ರೆ ಈಗ ಮೈನಸ್ ಆಫ್, ಹೌದಾ, ಮಲ್ಟಿಪ್ಲಿಕೇಶನ್ ಆಯ್ತು, ಡಿವೈಡೆಡ್ ಬೈ ಈಗ ಎ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್. ಏನು ಇಲ್ಲ ಅಂದ್ರೆ ಏನಿರುತ್ತೆ? 1. ರೂಟ್ ಅಂತಂದ್ರೆ ಎ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ರೇಸ್ ಟು 1/2 ರೂಟ್ ಅಂದ್ರೆ. ಸೊ ನಾವು 1/4 ಪೈ ಎಪ್ಸಿಲಾನ್ ನಾಟ್ ಮೈನಸ್ ಅಷ್ಟೇ ಬರೀತೀನಿ. ಇಲ್ಲಿ ನೋಡು, q into 2a into p cap. q into 2a into p cap ಅಂದ್ರೆ ವೆಕ್ಟರ್ p minus p divided by, when bases are same, powers must be added. a square plus r square raised to 1 plus 1/2, that is 3/2. okay, now ಇಲ್ಲಿನೂ ಕೂಡ ಏನು ಅನ್ಬೇಕು ನಾವು? since a is very 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 small compared to r, ಏನಾಯ್ತು? E is equal to 1/4 pi epsilon naught minus p divided by a 0 ತುಂಬಿಟ್ರೆ we got r square into 3/2, 2 get cancelled. Then finally we got E is equal to 1/4 pi epsilon naught minus p vector divided by r cube. This is the final expression for the electric field due to an electric dipole on the equatorial line. Okay, ನೋಡು, ಇಲ್ಲಿಂದ ಬಂತು minus p ಬಂತು, ಅಲ್ಲಿಂದ ಬಂತು 2p ಬಂತು. So these are the two derivations which are very 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 important for the examination. So practice it again and again and again, so until you get this final expression, so that you will get 5 out of 5. ನೋಡ್ರಿ, ಯಾವಾಗಲೂ ಎಕ್ಸಾಮಲ್ಲಿ ಡೆಫಿನೆಟ್ ಕ್ವಶನ್ಸ್ಗಳು ಏನಿರ್ತಾವಲ್ಲ ಅದನ್ನು ಮಸ್ಟ್ ಮಾಡಬೇಕು. ದೆನ್ ಯು ಮಸ್ಟ್ ಟ್ರೈ ಫಾರ್ ದಿ ಸ್ಕೋರಿಂಗ್. ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ಗಳು. ಈ ಎರಡರಲ್ಲಿ ಒಂದು ಡೆರಿವೇಶನ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಸೆಷನಲ್ಲಿ ಏನು ಮಾಡೋಣ? ನಾವು ಗಾಸ್ ಲಾವನ್ನು ಸ್ಟಡಿ ಮಾಡೋಣ. ಗಾಸ್ ಲಾ, ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಗಾಸ್ ಲಾ ಮೇಲೆ ಅದರ ಅಪ್ಲಿಕೇಶನ್ಸ್ ಮೇಲೆ 3 ಡೆರಿವೇಶನ್ಸ್ ಬರುತ್ತೆ. ಆ 3 ಡೆರಿವೇಶನ್ಸ್ ಅನ್ನು ಒಂದು ಸೆಷನಲ್ಲಿ ಕಂಪ್ಲೀಟ್ ಅನ್ನು ಮಾಡ್ಕೊಳ್ಳೋಣಂತೆ. ಸೊ ಮೊದಲು 3 ಡೆರಿವೇಶನ್ಗಳನ್ನು, 3 ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ದೆನ್ ಗಾಸ್ ಲಾ ಮೇಲೆ ಪ್ರಾಕ್ಟೀಸ್ ಮಾಡೋಣಂತೆ.